ಇವತ್ತು ಫೈನಲಿ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಒಂದು ಸಂಧಾನದ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಒಂದು ಸಭೆ ನಡೆಯುತ್ತೆ. ಸಭೆಗೆ ಇಲ್ಲಿ ಘಟಾನುಘಟಿ ನಾಯಕರೇ ಬರ್ತಿದ್ದಾರೆ. ಉಭಯ ರಾಷ್ಟ್ರಗಳ ನಾಯಕರು ಇಲ್ಲಿ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಮಹತ್ವದ ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ. ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನದ ಮಾತುಕತೆ ಸಭೆ ಇವತ್ತು ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಶಾಂತಿ ಸ್ಥಾಪನೆ ಸಭೆ. ಕುತೂಹಲ ಕೇಂದ್ರ ಬಿಂದು ಆಗಿದೆ ಸೆರೆನಾ ಹೋಟೆಲ್ನಲ್ಲಿ ನಡೆಯಲಿದೆ ರಾಜತಾಂತ್ರಿಕ ಮಾತುಕತೆ. ಪಾಕಿಸ್ತಾನದಲ್ಲಿ ಇರುವಂತಹ ಹೋಟೆಲ್ ಇದು. ಇಲ್ಲಿ ಎಲ್ಲಾ ಭದ್ರತೆ ಹಾಗೂ ಸಿದ್ಧತೆಗಳ ಜೊತೆ ಉಭಯ ರಾಷ್ಟ್ರಗಳ ಸಂಧಾನದ ಮಾತುಕತೆ ಇವತ್ತು ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಈ ಒಂದು ಸಭೆ. ಅಮೆರಿಕ ಹಾಗೂ ಇರಾನ್ ಯುದ್ಧದ ವಿಚಾರದಲ್ಲಿ ಇವತ್ತು ಸಂಧಾನ ಆಗುತ್ತಾ ಅಥವಾ ಇಲ್ವಾ? ಸದ್ಯಕ್ಕೆ ಇವಾಗ ಎಲ್ಲರ ಚಿತ್ತ, ಇಡೀ ವಿಶ್ವದ ಚಿತ್ತ ಈ ಒಂದು ಸಭೆ ಹತ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದ ಯುದ್ಧದ ವಿಚಾರದಲ್ಲಿ ಇವತ್ತು ಮಹತ್ವದ ಮಾತುಕತೆಗೆ ವೇದಿಕೆ ರೆಡಿಯಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನದ ಮಾತುಕತೆ ನಡೆಯುತ್ತೆ. ಇದೇ ವಿಚಾರವಾಗಿ ಇವತ್ತು ಒಂದು ಪ್ರಮುಖವಾದಂತ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಈ ಒಂದು ಶಾಂತಿ ಸ್ಥಾಪನೆ ಸಭೆ. ಆದ್ರೆ ನಿಜವಾಗ್ಲೂ ಕೂಡ ಶಾಂತಿ ಸ್ಥಾಪನೆ ಆಗುತ್ತಾ? ಇದು ಸಾಧ್ಯನಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ, ಸಭೆಗೂ ಮುನ್ನವೇ ಇಲ್ಲಿ ಉಭಯ ರಾಷ್ಟ್ರಗಳ ನಾಯಕರ ನಡುವೆ ಒಂದು ರೀತಿಯಾಗಿ ಫೈಟ್ ಆರಂಭ ಆಗೋಗಿದೆ. ಇವ್ರು ಅವ್ರಿಗೆ ಕೌಂಟರ್ ಕೊಡ್ತಾರೆ, ಅವ್ರು ಇವ್ರಿಗೆ ಕೌಂಟರ್ ಕೊಡ್ತಾರೆ. ಇದೆಲ್ಲವೂ ಕೂಡ ನಡೀತಾನೆ ಇದೆ. ಇದು ನಿಜವಾಗ್ಲೂ ಕೂಡ ಶಾಂತಿ ಸ್ಥಾಪನೆ ಆಗುತ್ತಾ? ನಿಜವಾಗ್ಲೂ ಇಲ್ಲಿ ಕಾಂಪ್ರಮೈಸ್ ಆಗತ್ತಾ? ಅಥವಾ ಹೀಗೆ ಏನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಭೀಕರವಾದಂತ ದಾಳಿ ಆಗುವಂತ ಸಾಧ್ಯತೆ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಸದ್ಯಕ್ಕೆ ಇವತ್ತು ಫೈನಲಿ ಸೆರೆನಾ ಹೋಟೆಲ್ನಲ್ಲಿ ನಡೆಯಲಿದೆ ರಾಜತಾಂತ್ರಿಕದ ಮಾತುಕತೆ. ಇನ್ನು ಇಸ್ಲಾಮಾಬಾದ್ಗೆ ಬಂದಿರುವಂತಹ ಅಮೆರಿಕ ನಿಯೋಗಕ್ಕೂ ಮುನ್ನವೇ ಬಂದಿಳಿದಿದೆ ಇರಾನ್ ಟೀಮ್. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತಾ ಮಹಾಸಂಧಾನ ಅನ್ನೋ ಪ್ರಶ್ನೆ. ಇರಾನ್ನ 4 ಸದಸ್ಯರು, ಅಮೆರಿಕದ 4 ಸದಸ್ಯರು ಹಾಗೂ ಪಾಕಿಸ್ತಾನದ 4 ಸದಸ್ಯರ ಮಧ್ಯೆ ಈ ರೀತಿಯಾಗಿ ಶಾಂತಿ ಮಾತುಕತೆ ಇವತ್ತು ನಡೆಯುತ್ತೆ. ಹೀಗೆ ಉಭಯ ರಾಷ್ಟ್ರಗಳ ಒಂದಷ್ಟು ಸದಸ್ಯರು ಈಗ ಬಂದು ಇಳಿತಾ ಇರುವಂಥದ್ದು. ಇಸ್ಲಾಮಾಬಾದ್ಗೆ ಅಮೆರಿಕ ಹಾಗೂ ಇರಾನ್ ನಿಯೋಗ ಬರ್ತಾ ಇದೆ. ಇನ್ನು ಅಮೆರಿಕ ನಿಯೋಗಕ್ಕೂ ಮುನ್ನವೇ ಇರಾನ್ ಟೀಮ್ ಕೂಡ ಇಲ್ಲಾಗಲೇ ಬಂದಿಳಿದಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಹಾಸಂಧಾನ ನಡೆಯುತ್ತಾ ಅಥವಾ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗುತ್ತಾ ಅಂತ ಹೇಳಿ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಶಾಂತಿ ಸ್ಥಾಪನೆ ಆಗುತ್ತಾ ಅಥವಾ ಬೇರೆ ಏನಾದ್ರೂ ಆಗುವಂತ ಒಂದು ಸೂಚನೆನ ಗೊತ್ತಿಲ್ಲ. ಎರಡರಲ್ಲಿ ಒಂದಾಗಬೇಕಷ್ಟೇ. ಆದರೆ ಈಗ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇರಾನ್ನ 4 ಸದಸ್ಯರು, ಅಮೆರಿಕಾದಿಂದ 4 ಸದಸ್ಯರು, ಪಾಕಿಸ್ತಾನದ 4 ಸದಸ್ಯರ ಮಧ್ಯೆ ಇವತ್ತು ಶಾಂತಿ ಮಾತುಕತೆ ನಡೆಯುತ್ತೆ. ಹಾಗಾಗಿ US ಹಾಗೂ ಇರಾನ್ ಕಡೆಯಿಂದ ಯಾವೆಲ್ಲ ಜನಪ್ರತಿನಿಧಿಗಳು ಬರಬೇಕು ಅನ್ನೋಂಥ ಮಾಹಿತಿ ಇತ್ತು, ಎಲ್ಲರೂ ಕೂಡ ಬಂದು ಇಳಿತಾ ಇದ್ದಾರೆ ಒಬ್ಬೊಬ್ಬರೇ. ಅಮೆರಿಕ ನಿಯೋಗಕ್ಕೂ ಮುನ್ನವೇ ಇಲ್ಲಿ ಇರಾನ್ ಟೀಮ್ ಕೂಡ ಬಂದು ಎಂಟ್ರಿ ಕೊಟ್ಟುಬಿಟ್ಟಿದೆ. ಹಾಗಾಗಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಎಚ್ಚರಿಕೆ, ಮತ್ತೊಂದು ಕಡೆ ಇರಾನ್ ಇಟ್ಟಿರುವಂತಹ ಷರತ್ತುಗಳು ಎರಡೂ ಕೂಡ ಯಾವ ಮಟ್ಟಕ್ಕೆ ಚರ್ಚೆ ಆಗುತ್ತೆ, ಯಾವ ಒಂದು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಆದರೆ ಸದ್ಯಕ್ಕೆ ಈಗ ಮಧ್ಯಾಹ್ನ ಏನು ಸಭೆ ಆರಂಭ ಆಗುತ್ತಲ್ಲ, ಆ ಒಂದು ಸಭೆಗೋಸ್ಕರ ಎಲ್ಲ ಸಿದ್ಧತೆಗಳು ಭರ್ಜರಿಯಾಗಿ ನಡೆದಿದೆ. ಇಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗಬಾರ್ದು, ಏನೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಪಾಕಿಸ್ತಾನದಲ್ಲಿ ಇರುವಂತಹ ಜನರಿಗೋಸ್ಕರ, ಅವರ ರಕ್ಷಣೆಗೋಸ್ಕರವೂ ಕೂಡ ಏನೆಲ್ಲ ಕ್ರಮ ತಗೋಬೇಕು ಅದೆಲ್ಲವೂ ಕೂಡ ಪಾಕಿಸ್ತಾನ ಸರ್ಕಾರ ತಗೊಂಡಿದೆ. ಮತ್ತೊಂದು ಕಡೆ ಈಗ ಇಲ್ಲಿ ಇರಾನ್ ಅಥವಾ ಅಮೆರಿಕಾದಲ್ಲಿ ನಡೀತಾ ಇರುವಂತಹ ಸಭೆ ಅಲ್ಲ ಇದು ಚೀನಾ ಹಾಗೂ ಅಮೆರಿಕ ಹಾಗೂ ಇರಾನ್ 3 ರಾಷ್ಟ್ರಗಳ ನಾಯಕರು ಹೋಗಿ ಸಭೆ ಮಾಡ್ತಾ ಇರುವಂಥದ್ದು, ಅದು ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಹಾಗಾಗಿ ಎಲ್ಲ ಸಿದ್ಧತೆಗಳ ಜೊತೆ ಈಗ ಕದನ ವಿರಾಮ ಬಿದ್ದಿದ್ರು ಕೂಡ ಇನ್ನೂ ಮಾಸಿಲ್ಲ ಗಾಯ. ಮಿನಾಬ್ ದಾಳಿಗೆ ಕೊತ ಅಂತ ಇದೆ ಇರಾನ್ ಕೂಡ. ಮಕ್ಕಳ ಮಾರಣ ಹೋಮ ನಡೆಸಿದಂತ ಅಮೆರಿಕ ಕ್ಷಿಪಣಿ ಈಗಲೂ ಕೂಡ ಅದನ್ನ ಮರಿತಿಲ್ಲ ಇರಾನ್ ಅವರು. ಮುಗ್ಧ ಮಕ್ಕಳ ಬಲಿಗೆ ನೊಂದು ಬೆಂದಿದೆ ಇರಾನ್. ತನ್ನ ನಿಯೋಗಕ್ಕೂ ಸಹ ಮಿನಾಬ್ 168 ಹೆಸರಿಟ್ಟಿದೆ ಇರಾನ್. ಈಗ 168 ಜನ ಏನಲ್ಲಿ ಸಾವನ್ನಪ್ಪಿದ್ರು, ಅದನ್ನ ಈ ರೀತಿಯಾಗಿ ಹೆಸರಿಟ್ಟಿದೆ. ಶಾಂತಿ ಒಪ್ಪಂದಕ್ಕೂ ಮುನ್ನ ಮುಗ್ಧ ಮಕ್ಕಳ ಸಾವಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಿದೆ. ಸಂಧಾನ ಸಭೆಗೆ ಮೊದಲ ಅಡಿ ಇಡುವಂತ ಮುನ್ನ ಶ್ರದ್ಧಾಂಜಲಿ ಸಲ್ಲಿಕೆ ಆಗುತ್ತೆ. ಇಲ್ಲಿ ನಿಯೋಗ ತೆರಳುವ ವಿಮಾನದಲ್ಲಿ ಮಕ್ಕಳ ಫೋಟೋ ಇಟ್ಟು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅಮೆರಿಕ ಭೀಕರ ದಾಳಿಗೆ 168 ಮುಗ್ಧ ಮಕ್ಕಳು ಏನೋ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಕಾರಣ ಏನು ಅಂತಂದ್ರೆ, ಇಲ್ಲಿ
ಇರಾನ್ನಲ್ಲಿ ಒಂದು ಶಾಲೆಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ಯುದ್ಧದ ಆರಂಭದಲ್ಲಿ ಶಾಲೆಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇತ್ತು. ಯುದ್ಧ ಆರಂಭ ಆದಾಗಲೂ ಕೂಡ ಅದೇ ಆರಂಭದಲ್ಲೇ ಈ ರೀತಿಯಾಗಿ ಅಟ್ಯಾಕ್ ಅನ್ನು ಮಾಡಿರುತ್ತೆ. ಆ ಸಂದರ್ಭದಲ್ಲಿ 168 ಮಕ್ಕಳು, ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಾಲೆ ಆಗಿರುತ್ತದು. ಆ ಒಂದು ಹೆಣ್ಣು ಮಕ್ಕಳ ಶಾಲೆಯಲ್ಲಿ 168 ಹೆಣ್ಣು ಮಕ್ಕಳು ಬಲಿಯಾಗ್ತಾರೆ ಆ ಒಂದು ಇರಾನ್ನ ದಾಳಿಯಿಂದ. ಹಾಗಾಗಿ ಇದೀಗ ಈ ರೀತಿಯಾಗಿ ಫೋಟೋಗಳನ್ನ ಇಟ್ಟು ಶಾಂತಿ ಸಭೆ ಆರಂಭಕ್ಕೂ ಮುನ್ನವೇ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇರಾನ್ ಈಗ ಮುಂದಾಗಿದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಶಾಂತಿ ಒಪ್ಪಂದಕ್ಕೂ ಮುನ್ನವೇ ಈ ಮುಗ್ಧ ಮಕ್ಕಳ ಸಾವಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಕ್ಕಳ ಫೋಟೋಗಳನ್ನ ಇಟ್ಟು ಈ ರೀತಿಯಾಗಿ ಸಭೆ ಆರಂಭ ಆಗೋಕ್ಕೂ ಮುನ್ನವೇ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸಂಧಾನ ಸಭೆಗೆ ಮೊದಲ ಅಡಿ ಇಡುವ ಮುನ್ನ ಶ್ರದ್ಧಾಂಜಲಿ ಸಲ್ಲಿಕೆ ಆಗ್ತಾ ಇದೆ. ನಿಯೋಗ ತೆರಳುವ ವಿಮಾನದಲ್ಲೇ ಈ ರೀತಿಯಾಗಿ ಮಕ್ಕಳ ಫೋಟೋಗಳನ್ನ ಇಟ್ಟಿದ್ದಾರೆ. ಆ ಒಂದು ಚೇರ್ಗಳನ್ನ ಖಾಲಿ ಬಿಟ್ಟಿದ್ದಾರೆ, ದೃಶ್ಯಗಳಲ್ಲಿ ಗಮನಿಸಬಹುದು. ಹಾಗಾಗಿ ಮಕ್ಕಳ ಮಾರಣ ಹೋಮ ನಡೆಸಿದಂತ ಅಮೆರಿಕ ಕ್ಷಿಪಣಿ ದಾಳಿ, ಈ ಒಂದು ದಾಳಿಯಿಂದ 168 ಮಕ್ಕಳು ಒಂದೇ ಕ್ಷಣದಲ್ಲಿ ತಮ್ಮ ಪ್ರಾಣವನ್ನ ಬಿಟ್ಟುಬಿಟ್ರು. ಶಾಲೆಗಳನ್ನ, ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಏನು ಆರಂಭದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಿತ್ತು, ದಾಳಿ ಮಾಡ್ತಿತ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಇಲ್ಲಿ ಶಾಲೆಗಳನ್ನ ಟಾರ್ಗೆಟ್ ಮಾಡಿ ಒಮ್ಮೆ ದಾಳಿ ಮಾಡಿತ್ತು, ಕ್ಷಿಪಣಿ ದಾಳಿ. ಆ ಒಂದು ಕ್ಷಿಪಣಿ ದಾಳಿಯಿಂದ 168 ಮಕ್ಕಳು ಒಮ್ಮೆಯೇ ಬಲಿಯಾಗಿದ್ರು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಶಾಲೆ ಇದಾಗಿತ್ತು. ಹಾಗಾಗಿ ಈಗ ಅದನ್ನ ಮರೆಯಕ್ಕಾಗ್ತಿಲ್ಲ. ಆ ಒಂದು ನೋವಲ್ಲೇ ಇರುವಂತಹ ಇರಾನ್ ಈಗ ಮುಗ್ಧ ಮಕ್ಕಳ ಬಲಿಗೆ ನೊಂದು ಹೋಗಿದೆ. ಇನ್ನು ಮಧ್ಯಾಹ್ನ ನಡೆಯಲಿದೆ ಈ ಒಂದು ಸಭೆ. ಅಮೆರಿಕ ಎದುರು ಕೂರುವ ಮುನ್ನ ಇರಾನ್ ಪ್ರತ್ಯೇಕ ಸಭೆ ನಡೆಯುತ್ತೆ. ಮೊದಲಿಗೆ ಪಾಕಿಸ್ತಾನದ ತಂಡದ ಜೊತೆ ಇರಾನ್ ನಿಯೋಗ ಮಾತುಕತೆ ನಡೆಸುತ್ತೆ. ಅದಾದ ನಂತರ ಅಮೆರಿಕದ ನಿಯೋಗದ ಜೊತೆ ಮಾತುಕತೆಯನ್ನು ನಡೆಸುತ್ತೆ ಇರಾನ್. ಮಧ್ಯಾಹ್ನ ನಡೆಯಲಿದೆ ಅಮೆರಿಕ ಹಾಗೂ ಇರಾನ್ ಸಂಧಾನ. ಅದಕ್ಕೂ ಮುನ್ನವೇ ಇಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿಸಿದ್ದಾರೆ. ಅಮೆರಿಕ ಎದುರು ಕೂರಿ ಇರಾನ್ ಪ್ರತ್ಯೇಕ ಸಭೆ ನಡೆಸುವಂತ ಸಾಧ್ಯತೆ. ಮೊದಲಿಗೆ ಪಾಕಿಸ್ತಾನದ ತಂಡದ ಜೊತೆ ಇರಾನ್ ನಿಯೋಗ ಮಾತುಕತೆ ಮಾಡುತ್ತೆ. ಅದಾದ ನಂತರ ಅಮೆರಿಕದ ನಿಯೋಗದ ಜೊತೆ ಇರಾನ್ ಕೂಡ ಮಾತುಕತೆಯನ್ನು ನಡೆಸುತ್ತೆ. ಮಧ್ಯಾಹ್ನ ನಡೆಯುತ್ತೆ ಈ ಒಂದು ಅಮೆರಿಕ ಹಾಗೂ ಇರಾನ್ ಸಂಧಾನ ಅಥವಾ ಸಭೆಗೂ ಮುನ್ನವೇ ಈ ರೀತಿಯಾಗಿ ಪ್ರತ್ಯೇಕವಾಗಿ ಚರ್ಚೆ. ಹಾಗಾಗಿ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾರೆ ಇರಾನ್ ನಿಯೋಗ, ಮತ್ತೊಂದು ಕಡೆ ಅಮೆರಿಕ ನಿಯೋಗ. ಎರಡೂ ನಿಯೋಗದಿಂದ ಪ್ರತ್ಯೇಕವಾಗಿ ಒಂದು ಕಡೆ ಮಾತುಕತೆ ಆಗತ್ತೆ, ಚರ್ಚೆ ಆಗತ್ತೆ. ಅದಾದ ನಂತರ ಈ ಒಂದು ಸಂಧಾನದ ಸಭೆ ಆರಂಭ ಆಗುತ್ತೆ. ಮಧ್ಯಾಹ್ನ ಈ ಒಂದು ಅಮೆರಿಕ ಹಾಗೂ ಇರಾನ್ ಸಂಧಾನ ಸಭೆ ನಡೆಯುತ್ತೆ. ಅದಕ್ಕೂ ಮುನ್ನ ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, US ಇರ್ಬೋದು ಹಾಗೂ ಇರಾನ್, ಇಲ್ಲಿ ಎರಡೂ ರಾಷ್ಟ್ರಗಳ ಜನಪ್ರತಿನಿಧಿಗಳು ಬರ್ತಿದ್ದಾರೆ, ಬಂದು ಇಳಿತಾ ಇದ್ದಾರೆ. ಈಗ ಇರಾನ್ ನಿಯೋಗದಲ್ಲೂ ಕೂಡ, ಅದಾದ ನಂತರ US ನಿಯೋಗದಲ್ಲೂ ಕೂಡ ಹಲವು ಘಟಾನುಘಟಿಗಳು, ಅದಾದ ನಂತರ ಜನಪ್ರತಿನಿಧಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇಲ್ಲಿ ವಿಶೇಷವಾಗಿ ಸಭೆ ಆರಂಭಕ್ಕೂ ಮುನ್ನ ಈ ರೀತಿಯಾಗಿ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾರಂತೆ. ಎದುರು ಕೂತ್ಕೊಂಡು ಚರ್ಚೆ ಮಾಡಿ ಅದಾದ ನಂತರ ಒಂದು ಸಂಧಾನದ ಸಭೆಗೆ ಬರ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಹಳಷ್ಟು ಡಿಮ್ಯಾಂಡ್ಸ್ಗಳನ್ನು ಇರಾನ್ ಇಟ್ಕೊಂಡಿರುವಂಥದ್ದು. ಅಂದರೆ ಇಷ್ಟು ದಿನ ಯುದ್ಧಕ್ಕೆ ಆಗಿರುವಂತಹ ಖರ್ಚಿರ್ಬೋದು, ಎಷ್ಟೆಲ್ಲ ಹಣ ವ್ಯತ್ಯಯ ಆಗಿದ್ದಲ್ಲ ಅದೆಲ್ಲವೂ ಕೂಡ ಪರಿಹಾರವನ್ನ ಕೊಡಬೇಕು. ಅದಾದ ನಂತರ ಹಾರ್ಮೋನ್ ಜಲಸಂಧಿಯನ್ನ ಅವರ ನಿಯಂತ್ರಣಕ್ಕೆ ಬಿಡಬೇಕು. ಯಾರು ಕೂಡ ಅದನ್ನ ಕಂಟ್ರೋಲ್ ಮಾಡೋ ಹಾಗಿಲ್ಲ. ಇಷ್ಟು ವರ್ಷ ಹೇಗೆ ಇರಾನ್ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದೆ ಹಾರ್ಮೋನ್ ಜಲಸಂಧಿಯನ್ನ, ಅದನ್ನ ಮುಂದಿನ ದಿನಗಳಲ್ಲೂ ಕೂಡ ಇರಾನ್ನೇ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಅದಾದ ನಂತರ ಅಪ್ಕಮಿಂಗ್ ಡೇಸ್ ಅಲ್ಲಿ ಸಂಧಾನ ಆದ ನಂತರ ಯಾವುದೇ ಕಾರಣಕ್ಕೂ ಅಮೆರಿಕ ಇರಲಿ ಅಥವಾ ಇಸ್ರೇಲ್ ಇರಲಿ ಇರಾನ್ ಮೇಲೆ ದಾಳಿ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಅಪ್ಪಿ ತಪ್ಪಿ ಏನಾದರೂ ಇವ್ರು ದಾಳಿ ಮಾಡಿದ್ರು ಅಂತಂದ್ರೆ ಇವರು ಕೂಡ ಪ್ರತಿ ದಾಳಿಯನ್ನ ಮಾಡೇ ಮಾಡ್ತಾರೆ. ಅದಾದ ನಂತರ ನಂಬರ್ 4 ಇಲ್ಲಿ ವಿಶೇಷವಾಗಿ ಈ ಒಂದು ಹಾರ್ಮೋನ್ ಜಲಸಂಧಿಯಿಂದ ಏನು ಹಡಗುಗಳು ಸಾಗುತ್ತಲ್ಲ, ಆ ಹಡಗುಗಳಿಗೆ ಇಲ್ಲಿ ಟೋಲ್ ಅನ್ನ ಪಾವತಿ ಮಾಡಬೇಕು. ಅದು ಕೂಡ ಇರಾನ್ ಕರೆನ್ಸಿಯಲ್ಲೇ ಆ ಒಂದು ಟೋಲ್ ಹಣವನ್ನ ಪಾವತಿ ಮಾಡಬೇಕು. ಇಷ್ಟು ಪ್ರಮುಖವಾದಂತಹ ಡಿಮ್ಯಾಂಡ್ಗಳನ್ನ ಇರಾನ್ ಇಟ್ಕೊಂಡಿರುವಂಥದ್ದು. ಇದೆಲ್ಲವೂ ಕೂಡ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈ ಒಂದು ಸಭೆಯಲ್ಲಿ ಈ ಕುರಿತು ಚರ್ಚೆ ಆಗುತ್ತೆ. ಚರ್ಚೆಗೂ ಮುನ್ನವೇ ಈ ರೀತಿಯಾಗಿ ಒಂದು ಕಡೆ ಇಲ್ಲಿ 168 ಹೆಣ್ಣು ಮಕ್ಕಳೇನು ಬಲಿಯಾಗಿದ್ರು ಅವರಿಗೆ ಶ್ರದ್ಧಾಂಜಲಿ, ಅದಾದ ನಂತರ ನಿಯೋಗದವರು ಪ್ರತ್ಯೇಕ ಸಭೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಡೆಸ್ಕಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಇವತ್ತು ಫೈನಲಿ ಒಂದು ಸಂಧಾನದ ಸಭೆಗೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಇಡೀ ವಿಶ್ವದ ಜನ ಒಂದು ಯೋಚನೆ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೂಡ ಸಂಧಾನ ಆಗತ್ತಾ ಅಥವಾ ಇಲ್ಲೇನಾದ್ರೂ ಬೇರೆ ಏನಾದ್ರೂ ಷಡ್ಯಂತ್ರ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಇಲ್ಲ ಎರಡರಲ್ಲಿ ಒಂದಾಗಬೇಕು, ಒಂದು ಕಡೆ ಸಂಧಾನ ಆಗಬೇಕು, ಇಲ್ಲ ಅಂತಂದ್ರೆ ತೀವ್ರವಾಗಿ ದಾಳಿ ಆಗಬೇಕು, ಎರಡರಲ್ಲಿ ಒಂದಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಏನಿದೆ ಹೆಚ್ಚಿನ ಮಾಹಿತಿ, ಏನಾಗ್ಬೋದು, ವಾಟ್ ನೆಕ್ಸ್ಟ್ ಅಂತ?
ಖಂಡಿತ ರೋಷಿಣಿ, ಯಾಕಂದ್ರೆ ಇದು ಬರೋಬ್ಬರಿ 40 ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿತ್ತು. ಸಾಕಷ್ಟು ಕುತೂಹಲ ಇತ್ತು, ಜೊತೆಗೆ ಸಾಕಷ್ಟು ಜನರಿಗೆ ಎಲ್ಲೋ ಒಂದ್ ಕಡೆ ಇನ್ನು ಏನಾಗುತ್ತೋ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಯುದ್ಧ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತಪ್ಪ ಅಂತೇಳಿ ಜನರು ಕೂಡ ಸಾಕಷ್ಟು ಆತಂಕ ಇತ್ತು. ಯಾಕಂದ್ರೆ ಕಳೆದ 40 ದಿನದಿಂದ ಕೂಡ ಸಾಕಷ್ಟು ಯುದ್ಧಗಳು ಆರಂಭವಾಗಿದ್ದು, ಯುದ್ಧದಿಂದ ಆ ಬಡ್ರ ಜನರಿಗೂ ಕೂಡ ಸಾಕಷ್ಟು ಎಫೆಕ್ಟ್ ಆಗಿತ್ತು. ಸೊ ಹೀಗಾಗಿ ಯುದ್ಧ ಇನ್ನು ಎಲ್ಲಿವರೆಗೂ ತಲುಪುತ್ತಪ್ಪ ಅಂತೇಳಿ ಜನರು ಕೂಡ, ಇಡೀ ದೇಶದ ಜನರು ಕೂಡ ಕುತೂಹಲದಿಂದ ಕಾಯ್ತಿದ್ರು. ಸೊ ಅಂಥದ್ದಕ್ಕೆ ಅಂದ್ರೆ 40 ದಿನಗಳ ನಂತರ ಇವತ್ತು ಒಂದು ಮಹತ್ವದ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ, ಯಾಕಂದ್ರೆ ಇವತ್ತು ಮುಖ್ಯವಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇವತ್ತು ಅಮೆರಿಕ ಜೊತೆಗೆ ಇರಾನ್ ಮುಖಾಮುಖಿಯಾಗಿ, ಅಂದ್ರೆ ಅಮೆರಿಕದ 4 ಜನ ಸದಸ್ಯರು ಜೊತೆಗೆ ಇರಾನ್ನ 4 ಜನ ಸದಸ್ಯರು ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಈಗಾಗಲೇ ಬಂದಿಳಿದಿರುವಂತದ್ದು. ಇವತ್ತು ಅಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಅಂದ್ರೆ ಮಧ್ಯಾಹ್ನದ ನಂತರ ಇವತ್ತು ಅಂದ್ರೆ ಸಂಧಾನ ಸಭೆ ಆರಂಭ ಆಗ್ತಿದೆ ಅಂತೇಳಿ ಸದ್ಯ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಪಾಕಿಸ್ತಾನದವರು ಇವತ್ತು ಇಸ್ಲಾಮಾಬಾದ್ನಲ್ಲಿ ಏನಿವತ್ತು ಈ ಒಂದು ಖಸಗಿ ಹೋಟೆಲ್ನಲ್ಲಿ ಸಭೆ ಆರಂಭ ಆಗ್ತಾ ಇದೆ. ಆದ್ರೆ ಇವರು ಯಾವ ರೀತಿ, ಯಾಕಂದ್ರೆ ಇವತ್ತು ಕೂಡ ಈಗಾಗಲೇ ಡೊನಾಲ್ಡ್ ಟ್ರಂಪ್ ನಾವಾಲೆ ಈಗಾಗಲೇ ಸಾಕಷ್ಟು ಯುದ್ಧ ಅಂದ್ರೆ ಶಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ವಿ, ಇರಾನ್ ಉಡಾಯಿಸ್ತೀವಿ ಅಂತೇಳಿ ಇವತ್ತು ಕೂಡ ಅಂದ್ರೆ ಕೊನೆ ಕ್ಷಣದಲ್ಲೂ ಕೂಡ ಮಾತುಗಳನ್ನ ಹೇಳ್ತಾ ಬರ್ತಿರುವಂತದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಇತ್ತ ಇರಾನ್ ಕೂಡ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಆ ಮಂಡಿಯನ್ನ ಊರಬಾರ್ದು ಅಂತೇಳಿ ಇರಾನ್ ಕೂಡ ಬಲಾಢ್ಯ ರಾಷ್ಟ್ರವಾಗಿ ನಿಂತಿರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಯಾವ ಮಟ್ಟದಲ್ಲಿ ಸಂಧಾನ ಸಭೆ ಆಗುತ್ತೆ ಅಂತೇಳಿ ಸಾಕಷ್ಟು ಕುತೂಹಲ ಇರುವಂತದ್ದು. ಆದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇವತ್ತು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದವರು ಮೊದಲು ಯಾವ ಅಂದ್ರೆ ಇರಾನ್ ಅನ್ನ ಕರೀತಾರ ಅಥವಾ ಅಮೆರಿಕದವರನ್ನ ಕರೀತಾರ? ಈಗಾಗಲೇ ಏನು ಅಮೆರಿಕದಿಂದ 4 ಜನ ಸದಸ್ಯರು ಬಂದಿದ್ದಾರೆ, ಇತ್ತ ಇರಾನ್ ನಿಂದ 4 ಜನ ಸದಸ್ಯರು ಬಂದಿದ್ದಾರೆ. ಆದ್ರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತಿರುವಂತಹ ಸಂಧಾನ ಸಭೆಯಲ್ಲಿ ಮೊದಲು ಅಂದ್ರೆ ಅವರಿವರನ್ನ ಒಟ್ಟಿಗೆ ಕೂರಿಸಿ ಮುಖಾಮುಖಿಯಾಗಿ ಭೇಟಿ ಮಾಡಿ ನಿಮ್ಮ ನಿಲುವುಗಳೇನು, ಯಾಕೆ ಎಷ್ಟರ ಮಟ್ಟಿಗೆ ಯುದ್ಧ ಯಾಕೆ ಆಗ್ತಾ ಇದೆ, ಇನ್ನು ಯಾಕೆ ಕಡೆಗಣ್ತಿಲ್ಲ ಅಂತೇಳಿ ಈ ರೀತಿ ಪ್ರಶ್ನೆಯನ್ನ ಮಾಡುತ್ತಾ, ಅಥವಾ ಒಂದು ವೇಳೆ ಮೊದಲನೇದಾಗಿ ಇರಾನ್ ಅವ್ರನ್ನ ಕರೆದು 4 ಜನ ಸದಸ್ಯರನ್ನ ಮಾತಾಡಿಸಿ ನಿಮ್ಮ ಬೇಡಿಕೆಗಳೇನು, ಯಾಕೆ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಬಾರ್ದು, ನಿಮ್ಮ ಬೇಡಿಕೆ ಏನು ಅಂತೇಳಿ ಒಂದ್ ಕಡೆ ಕೇಳುತ್ತಾ, ಅಥವಾ ಅಮೆರಿಕದವ್ರನ್ನ ಮೊದಲು 4 ಜನರನ್ನ ಕರೆದು ಇವರ ಬೇಡಿಕೆ ಏನು ಅಂತ ಕೇಳುತ್ತಾ, ಅಥವಾ ಎರಡೂ ರಾಷ್ಟ್ರಗಳನ್ನ ಕರೆದು ಇವರ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನ ಇಲ್ಲಿಗೆ ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯುದ್ಧಗಳನ್ನ ಆಗಬಾರ್ದು ಅಂತೇಳಿ ಸಂಧಾನ ಸಭೆ ಮಾಡುತ್ತಾ ಅಂತೇಳಿ ಎಲ್ಲದಕ್ಕೂ ಕೂಡ ಕುತೂಹಲಕಾರಿಯಾಗಿದೆ. ಇದೆಲ್ಲದೂ ಕೂಡ ಯಾವ ರೀತಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಈ ಮಧ್ಯಪ್ರಾಚ್ಯ ಯುದ್ಧವನ್ನ ಇವತ್ತು ನಿಲ್ಲಿಸುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಇವರಿಬ್ರು ಸಂಧಾನ ಸಭೆ ಆಗೋದಿಲ್ಲ ಅಂತೇಳಿ ಸಾಕಷ್ಟು ಕುತೂಹಲ ಇದೆ. ಸೊ 40 ದಿನಗಳ ನಂತರ ಈ ಯುದ್ಧಕ್ಕೆ ಇವತ್ತು ತೆರೆ ಎಳಬಹುದಾ ಅಂತೇಳಿ ಕುತೂಹಲ ಆಗಿರುವಂತದ್ದು. ಸೊ ಎಲ್ಲದೂ ಕೂಡ ಸಭೆ ಆದ ನಂತರವೇ ಗೊತ್ತಾಗಬೇಕಾಗಿದೆ ರೋಷಿಣಿ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿ